ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೋಡಿ 400 ರೋಸ್ಟರ್ ಬಿಂದು ಏನು ಹೊರಡಿಸಿದ್ರಲ್ಲ, ಅದು ಏನಂತಂದರೆ ಇವತ್ತು ನ್ಯೂಸ್ ಪೇಪರ್ನಲ್ಲಿ ಬಂದಿರುವಂಥ ವಿಚಾರ. ಸರ್ಕಾರಿ ಇಲಾಖೆ ನೇಮಕಾತಿಯಲ್ಲಿ ಮೀಸಲಾತಿ ನಿಯಮ ಉಲ್ಲಂಘನೆ ಅಂತೇಳಿ ಬಂದಿರುವಂಥ ವಿಚಾರ. ನೋಡಿರಿ ಯಾಕೆ ಉಲ್ಲಂಘನೆ ಆಗಿದೆ, ಏನಿಲ್ಲಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ, ಓಕೆನಾ. ಯಾಕೆ ನಮ್ಮ ಸ್ಪರ್ಧಾರ್ಥಿಗಳ ಜೊತೆ ಇವರು ಆಟ ಆಡ್ತಾ ಇದ್ದಾರೆ, ಓಕೆ. ನೇಮಕಾತಿಗಳು ಈ ವಿಚಾರವನ್ನು ಇಟ್ಕೊಂಡು ನೇಮಕಾತಿಗಳು ಏನಾದರೂ ಡಿಲೇ ಮಾಡ್ತಾರೆ, ಓಕೆ. ಸಂಪೂರ್ಣವಾದ ಮಾಹಿತಿ ಏನಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿರಿ, ವಿಡಿಯೋಕ್ಕೆ ಲೈಕ್ ಕೊಟ್ಟು ನೋಡೋದಕ್ಕೆ ಆರಂಭಿಸಿ ಅಂತ ಹೇಳ್ತಾ, ಹಾಗೆ ನೋಡಿ ಶಿಕ್ಷಕರಾಗಿರ್ಬೋದು ಮತ್ತು ಬೇರೆ ಬೇರೆ ಅಸ್ಪಿರೆಂಟ್ಸ್ ಏನಾದರೂ ಇತ್ತಂದರೆ ಕಾಂಪಿಟೇಟಿವ್ ಓದಂಥವ್ರು ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಓಕೆನಾ. ಅಲ್ಲಿ ಜಾಯ್ನ್ ಆಗಿರಿ. ಅಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ, ನೋಟ್ಸ್ ಆಗಿರ್ಬೋದು ಇನ್ನಿತರ ಮಾಹಿತಿಗಳನ್ನ ನಾನು ಹಂಚ್ಕೊಳ್ತಾ ಇರ್ತೀನಿ. ಆ ಒಂದು ಕಾರಣದಿಂದ ನೀವು ಅಲ್ಲಿ ಫಾಲೋ ಆಗಿರಿ ಅಂತ ಹೇಳ್ತಾ, ನೋಡಿರಿ ಇವತ್ತು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ವಿಚಾರ. ಸರ್ಕಾರಿ ಇಲಾಖೆ ನೇಮಕಾತಿಯಲ್ಲಿ ಮೀಸಲಾತಿ ನಿಯಮ ಉಲ್ಲಂಘನೆ, ಓಕೆನಾ. ಪರಿಶೀಲನೆ ಒಂದರಿಂದ ಅಕ್ರಮಗಳು ಬಹಿರಂಗವಾಗಿರುವಂಥದ್ದು. ನೋಡಿ, ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಯ ನೇಮಕಾತಿಗಳಲ್ಲಿ ರೋಸ್ಟರ್ ವ್ಯವಸ್ಥೆಯ ಅನುಷ್ಠಾನದಲ್ಲಿ ಗಂಭೀರ ಅಕ್ರಮಗಳು ನಡೆದಿರುವುದು ಪರಿಶೀಲನೆಯೊಂದರಿಂದ ಬಹಿರಂಗವಾಗಿರುವಂಥದ್ದು. ಸಂವಿಧಾನಬದ್ಧ ಮೀಸಲಾತಿ ನಿಯಮಗಳು ಹಾಗೂ ಅರ್ಹತೆ ಆಧಾರಿತ ನೇಮಕಾತಿ ತತ್ವಗಳಿಗೆ ವಿರುದ್ಧವಾಗಿ ಅನೇಕ ಉಲ್ಲಂಘನೆಗಳು ನಡೆದಿದ್ದು ಸಾರ್ವಜನಿಕ ಉದ್ಯೋಗಗಳಲ್ಲಿ ನ್ಯಾಯಸಮ್ಮತ ಧಕ್ಕೆಯಾಗಿದೆ, ಓಕೆ. ರೋಸ್ಟರ್ ಪಾಯಿಂಟ್ಗಳ ನಿಗದಿ ವೈಜ್ಞಾನಿಕ ಸಂವಿಧಾನಗಳ ಬದಲಿಗೆ ಮನಬಂದಂತೆ ಮಾಡಲಾಗಿದೆ ಎಂದು ತಜ್ಞರು ಆರೋಪಿಸಿದ್ದಾರೆ. ಪರಿಶಿಷ್ಟ ಜಾತಿಯಾಗಿರ್ಬೋದು, SC ST, ಓಕೆ, ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ನಿಗದಿತ ರೋಸ್ಟರ್ ಪಾಯಿಂಟ್ಗಳನ್ನು ಸರಿಯಾಗಿ ನೀಡಲಾಗಿಲ್ಲ. SC STಗಳ ಮೊದಲ ರೋಸ್ಟರ್ ಪಾಯಿಂಟ್ ಸರಣಿ 6ರಲ್ಲಿ ಇರಬೇಕಾದರೆ ಅದನ್ನು ತಪ್ಪಾಗಿ 1ರಲ್ಲಿ ಇರಿಸಲಾಗಿದೆ. ಇದೇ ರೀತಿ SC ST ಅಭ್ಯರ್ಥಿಗಳ ಮೊದಲ ಪಾಯಿಂಟ್ 33ರಲ್ಲಿ ಇರಬೇಕಾದರೆ 3ರಲ್ಲಿ ನಿಗದಿಪಡಿಸಲಾಗಿದೆ. ಹುದ್ದೆ ಆಧಾರಿತ ಲೆಕ್ಕಾಚಾರವನ್ನು ಕಡೆಗಣಿಸಲಾಗಿದೆ. ಮೀಸಲಾತಿ ನಿಯಮಗಳ ಪ್ರಕಾರ ಪ್ರತಿಯೊಂದು ಹುದ್ದೆಗಳನ್ನು ಪ್ರತ್ಯೇಕವಾಗಿ ಲೆಕ್ಕಿಸಬೇಕಾದರೂ ಅಧಿಕಾರಿಗಳು ಇದನ್ನು ಪಾಲಿಸಿಲ್ಲ ಎಂದು ತಜ್ಞರು ತಿಳಿಸಿದ್ದಾರೆ. ಇದರ ಪರಿಣಾಮವಾಗಿ ಮೀಸಲಾತಿ ವರ್ಗಗಳಿಗೆ ಮೀಸಲಾದ ಹುದ್ದೆಗಳು ಸರಿಯಾಗಿ ಭರ್ತಿಯಾಗದೆ ನೇಮಕಾತಿಗಳಲ್ಲಿ ಅಸಮತೋಲನ ಉಂಟಾಗಿದೆ. ಸಾಮಾನ್ಯ ವರ್ಗಕ್ಕೆ ಕನಿಷ್ಠ 50% ಪ್ರತಿನಿಧಿತ್ವ ಇರಬೇಕೆಂಬ ನಿಯಮವನ್ನು ಅನೇಕ ಇಲಾಖೆಗಳು ಪಾಲಿಸುತ್ತಿಲ್ಲ ಎಂದು ತಜ್ಞರು ಆರೋಪಿಸಿದ್ದಾರೆ. ಇದರಿಂದ ಮೀಸಲಾತಿ ನೀತಿಯ ಸಮತೋಲನ ಹಾಳಾಗಿದೆ. ಸಣ್ಣ ಕ್ಯಾಡರ್ಗಳ ಕಡೆ ನಿರ್ಲಕ್ಷ್ಯ ತೋರಲಾಗಿದೆ. ಕಡಿಮೆ ಹುದ್ದೆಗಳಿರುವ ವಿಭಾಗಗಳಲ್ಲಿ ಮೀಸಲಾತಿ ಸೌಲಭ್ಯಗಳನ್ನು ಸಮನಾಗಿ ಹಂಚಲು ಪರಿಣಾಮಕಾರಿ ವ್ಯವಸ್ಥೆ ಇಲ್ಲ. 19ಕ್ಕಿಂತ ಕಡಿಮೆ ಮಂಜೂರಾದ ಹುದ್ದೆಗಳಿರುವ ಕ್ಯಾಡರ್ಗಳಲ್ಲಿ ಸಮಾನ ಅಥವಾ ಸಮಾಂತರ ಹುದ್ದೆಗಳನ್ನು ಒಟ್ಟುಗೂಡಿಸಿ ರೋಸ್ಟರ್ ನಡೆಸಬೇಕೆಂಬ ನಿರ್ದೇಶನಗಳಿದ್ದರೂ ಅದನ್ನು ಅನುಸರಿಸಲಾಗುತ್ತಿಲ್ಲ. ಈ ವ್ಯವಸ್ಥಾತ್ಮಕ ದೋಷಗಳಿಂದ ಮೀಸಲು ಮತ್ತು ಸಾಮಾನ್ಯ ವರ್ಗದ ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ಕಳೆದುಕೊಳ್ಳಲು ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಅಭ್ಯರ್ಥಿಗಳಲ್ಲಿ ಅಸಮಾಧಾನ ಹೆಚ್ಚುತ್ತಿದೆ. ಈ ಅಕ್ರಮಗಳು ರಾಜ್ಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸೇರಿದಂತೆ ನೇಮಕಾತಿ ಸಂಸ್ಥೆಗಳ ಮೇಲ್ವಿಚಾರಣೆ ಹಾಗೂ ಕಾರ್ಯಪದ್ಧತಿಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿವೆ. ತಜ್ಞರು ತಕ್ಷಣವೇ ಉನ್ನತ ಮಟ್ಟದ ತನಿಖೆ ನಡೆಸಿ ಸಮಗ್ರ ತಿದ್ದುಪಡಿ ಕ್ರಮಗಳನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ, ಓಕೆನಾ. ಇಷ್ಟಾಗಿತ್ತು ಈ ಮಾಹಿತಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ SC STದವ್ರದ್ದು 6ರಲ್ಲಿ ಇರಬೇಕಾದದ್ದು ಹೋಗಿ ತಪ್ಪಾಗಿ 1ರಲ್ಲಿ ಸೇರಿಸಲಾಗಿದೆ. ಹಾಗೆ 33ರಲ್ಲಿ ಇರಬೇಕಾದದ್ದು 3ರಲ್ಲಿ ಸೇರಿಸಲಾಗಿದೆ ಪಾಯಿಂಟ್, ಓಕೆನಾ. ಈಗ ಮಾಡಿರುವಂಥದ್ದು. ಈಗ ಇನ್ನೇನಂದರೆ 19 ಹುದ್ದೆಗಳು 20 ಹುದ್ದೆಗಳು ಏನು ನಡೀತಾ ಇದ್ದಾವಲ್ಲ, ಅಲ್ಲಿ ಏನಾದರೂ ಈ ರೋಸ್ಟರನ್ನು ಅನ್ವಯಿಸ್ತಾನೆ ಇಲ್ಲ. ಅವ್ರು ಹಂಗೆ ಮನ ಬಂದಂತೆ ಏನಂದರೆ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹೇಳಿದರೆ ಸಾಮಾನ್ಯ ವರ್ಗಕ್ಕೆ 50% ಅಂತ ಹೇಳಿದರೆ, ಇಲ್ಲಿ ಯಾವುದು 50% ಇಲ್ಲ, 100% ಇಲ್ಲ, ತಮಗೆ ಮನ ಬಂದಂತೆ ಇದು ಮಾಡ್ತಾಯಿದ್ದಾರೆ. ಈಗ ಇಷ್ಟು ಯಾಕೆ ಅಭ್ಯರ್ಥಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾಯಿಲ್ಲ, ಓಕೆನಾ. ಇದ್ರ ರಿಲೇಟೆಡ್ ಆಗಿ ಎಲ್ಲಿ ನೇಮಕಾತಿ ಡಿಲೇ ಮಾಡ್ತಾರೆ ಅನ್ನೋದು ಭಾಳಷ್ಟು ಅಭ್ಯರ್ಥಿಗಳ ತಲೆಯಲ್ಲಿ ಇರತಕ್ಕಂಥದ್ದು. ನೋಡಿ, ಇದು ಒಳ್ಳೆ ತಿದ್ದುಪಡಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಆದಷ್ಟು ಬೇಗನೆ ಮಾಡ್ಬೋದು. ಬಟ್ ಸರ್ಕಾರ ಇದರ ಆದಷ್ಟು ಬೇಗ ಕೆಲಸ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಮತ್ತೆ ಇದೆ ಅಲ್ಲ, ಅದೇ ನಮ್ಮದು ಹೋರಾಟ, ಅದೇ ಒಂದು ಇದೇ ಮಾಡ್ಕೊಳ್ತಾ ಹೋಗುವಂಥದ್ದಾಗುತ್ತೆ, ಓಕೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅಪ್ಡೇಟ್ ಬರುತ್ತಾ ಅಂತೇಳಿ, ಓಕೆನಾ. ಇವತ್ತು ತುಂಬ ಮಳೆ ಬರ್ತಾ ಇದೆ, ಓಕೆನಾ. ಗುಡುಗು ಸೌಂಡು ಇಂದು ಬ್ಯಾಕ್ಗ್ರೌಂಡ್ ಕೇಳಿಸ್ತಾ ಇದೆ. ಎಲ್ಲ ಅನುಸರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ, ನೋಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನೋಡಿ, ಇನ್ನೂ ನಮ್ಮ ವಿಡಿಯೋಕ್ಕೆ ಯಾರು ಲೈಕ್ ಕೊಟ್ಟಿಲ್ಲ ನೋಡಿ, ಲೈಕ್ ಕೊಟ್ಟು
ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಶೇರ್ ಮಾಡಿ. ಇಂಥ ಅಪ್ಡೇಟ್ಗಳನ್ನ ಹಲವಾರು ನಾನು ಕೊಡ್ತಾ ಇರ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.